ಡಿಕೆ ಎಚ್ಡಿಕೆ ರಾಜಕೀಯ ಸಮರಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಟೌನ್ಶಿಪ್ ಸಮರದಲ್ಲಿ ಎಚ್ಡಿ ಕುಮಾರಸ್ವಾಮಿ ದಾಖಲೆಯ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ನಡುವೆ ನಡೀತಾ ಇರುವಂತಹ ರಾಜಕೀಯ ಸಮರ, ಈ ಸಮರಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇರೋದು. ಟೌನ್ಶಿಪ್ ಸಮರದಲ್ಲಿ ಎಚ್ಡಿ ಕುಮಾರಸ್ವಾಮಿ ಕಡೆಯಿಂದ ದಾಖಲೆಯ ಪ್ರಯೋಗ ಆಗ್ತಾ ಇದೆ. 80% ರೈತರಿಂದ ಯೋಜನೆಗೆ ವಿರೋಧ ಇದೆ. ಈಗೇನು ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಅದರ ಬಗ್ಗೆ ಮಾತನಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 80% ರೈತರಿಂದ ಯೋಜನೆಗೆ ವಿರೋಧ ಆಗ್ತಾ ಇದ್ದಂಗಾಗಿ ಈ ಯೋಜನೆಯನ್ನು ಕೈ ಬಿಡಬೇಕು ಅನ್ನೋದು. ನಮ್ಮ ಹೋರಾಟ ಇರೋದು ರೈತರ ಪರವಾಗಿ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೈತರು ವರ್ಸಸ್ ಸರ್ಕಾರ ನಡುವೆ ನಡೀತಾ ಇರುವಂತಹ ಹೋರಾಟ ಇದು. ರೈತರನ್ನ ಎದುರು ಹಾಕೊಂಡ್ರೆ ಸರ್ಕಾರ ಉಳಿಯಲ್ಲ ಅಂತ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಹೇಳಿಕೆ. ಇಲ್ಲಿ ಬೆಂಗಳೂರು ನಗರದಲ್ಲಿ ಹೋಗಿ ಜನ ಹೇಳ್ತಾರೆ, ದುಡ್ಡಿನ ಲೂಟಿ ಹೊಡೆದು ಚುನಾವಣೆ ಗೆಲ್ಬಹುದು ಅಂತ ತಿಳ್ಕೊಂಡಿದ್ದೀರಿ. ಇಂದು ಗೃಹಲಕ್ಷ್ಮಿ ಯೋಜನೆ, ಆ ಯೋಜನೆಗಳಿಂದ ಇವತ್ತೆಲ್ಲ ಅವರಿಗೆಲ್ಲ ಟೋಪಿ ಹಾಕಕ್ಕೆ ಹೊರಟಿದ್ದೀರಿ. ಪಾಪ ಯಾವ ನಮ್ಮ ಅಂಗವಿಕಲರು ವೃದ್ಧಾಪ್ಯ ವೇತನ ಎಷ್ಟು ಲಕ್ಷ ತೆಗೆದುಕೊಟ್ಟಿದ್ದೀರಿ. ಇವತ್ತು ಯಾತಿಗೆ ತೆಗೆದುಕೊಟ್ಟಿದ್ದೀರಿ? ಈ ಹೆಣ್ಮಕ್ಳು ಗೃಹಲಕ್ಷ್ಮಿ ಯೋಜನೆ ಜನ ಈಗ 4.5 ಲಕ್ಷ ಅಂತಿದ್ದೀರಿ, ಇನ್ನೆಷ್ಟು ತೆಗಿತೀರೋ ಗೊತ್ತಿಲ್ಲ. ಯಾತಿಗೆ ತೆಗೆದುಕೊಟ್ಟಿದ್ದೀರಿ? ಇವೆಲ್ಲ ಅವತ್ತು ಯೋಚನೆ ಮಾಡಲಿಲ್ವಾ ಇದು ಯಾವ ರೀತಿ ತರಬೇಕು, ಇದನ್ನು ಕೊಡೋದಾದ್ರೆ ಅಂತ ಹೇಳಿ? ದುಡ್ಡಿಲ್ಲ ಖಜಾನೆ ಒಳಗೆ, ಇಲ್ಲಿ ಬೇರೆ ಯೋಜನೆ ಹೆಸರಿನಲ್ಲಿ ಲೂಟಿ ಮಾಡಬೇಕಲ್ಲ ಪರ್ಸೆಂಟೇಜು, ಅದಕ್ಕೆ ಇದನ್ನು ಕಟ್ ಮಾಡಿ ಅಲ್ಲಿ ಪರ್ಸೆಂಟೇಜ್ ಹೊಡೆಯಕ ಇವರೇನೋ ಸತ್ತೋಗವ್ರೆ, ಅದಾಗವ್ರೆ, ಇದಾಗವ್ರೆ ಅಂತ ಕತೆ ಹೇಳಿ ಈಗ ಹೊಟ್ಟಿದಿರಲ್ಲ ಕಾರಣ ಕೊಟ್ಕೊಂಡು. 28, 29 ಕೇಂದ್ರದಲ್ಲಿ ಬೇರೆ ಬರ್ತಾರೆ. ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದ ನಮ್ಮ ಆದ್ಯತೆ ಏನೋ ಭಾಷಣ ಮಾಡವ್ರೆ. ಅಂದರೆ ಕರ್ನಾಟಕ ರಾಜ್ಯದ ಜನತೆಯ ಸಂಪತ್ತು ಇದೆಯಲ್ಲ, ಈ ಸಂಪತ್ತನ್ನ ಲೂಟಿ ಮಾಡಿ ದೇಶಕ್ಕೀಗ ತಗೊಂಡೋಗ್ಬೇಕು. ಈಗ ಚುನಾವಣೆ ನಡೆಸಕ್ಕೆ ಇವರು ರಾಜ್ಯದ್ದಾಯ್ತು. ಇದೇಂತ ನಾನು ಮೊನ್ನೆ ಯಾರು ಹೇಳ್ತಿದ್ರು, ಇದನ್ನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ 5% ಗೌರ್ಮೆಂಟ್ ಸೀಟ್ ಅಂತೆ, ಇನ್ನು 95% ಮ್ಯಾನೇಜ್ಮೆಂಟ್ ಸೀಟ್ ಅಂತೆ. ಏನಂಗಂದ್ರೆ ನನಗೂ ಅರ್ಥ ಆಗಲಿಲ್ಲ. ಏನಪ್ಪ 5% ಗೌರ್ಮೆಂಟ್ ಸೀಟು, 95% ಮ್ಯಾನೇಜ್ಮೆಂಟ್ ಸೀಟ್? ಯಾಕಂದ್ರೆ ನಾನು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜಲ್ಲಿ ನೋಡುವೆ, ಮ್ಯಾನೇಜ್ಮೆಂಟ್ ಸೀಟು ಗೌರ್ಮೆಂಟ್ ಸೀಟು ಅಂತ ಕೊಡ್ತಾರೆ. ಕ್ಯಾಬಿನೆಟ್ನಲ್ಲಿ ಸೇರೋಕ್ಕೂ ಅದೇಂತದ್ದು ಗೌರ್ಮೆಂಟ್ ಸೀಟು ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ಕೊಂಡವ್ರಂತಲ್ಲ, ಎಲ್ಲಿ ಕಳಿಸಕ್ಕೆ ಅದು ಮ್ಯಾನೇಜ್ಮೆಂಟ್ ಸೀಟಿಂದು ಡೊನೇಷನ್? ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ಗೆ ಏನ್ ಮಾಡಕ್ ಹೊರಟವ್ರೆ? 5% ಗೌರ್ಮೆಂಟ್ ಸೀಟು ಅಂತಾರೆ. ಅಂದ್ರೆ ಮೆರಿಟ್ ಮೇಲೆ ಏನೋ ಕೊಡ್ತಾರೋ ಇಲ್ಲ ಅದೇನಾದ್ರು ಪಕ್ಷದ ದುಡಿಮೆ ಮೇಲೆ ಕೊಟ್ಟವ್ರು ಅದೇನೋ ಗೊತ್ತಿಲ್ಲ. ಅದು ಗೌರ್ಮೆಂಟ್ ಸೀಟು, ಅದು ಗೈಡ್ಲೈನ್ಸ್ ಏನ್ ಇಟ್ಕೊಂಡವ್ರು. ಯಾವ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಯಾರಾದ್ರೂ ಪಾಪ ಮಕ್ಕಳು ಸ್ಕೂಲ್ಗೆ ಸೇರ್ಬೇಕಾದ್ರೆ ಮೆಡಿಕಲ್ ಕಾಲೇಜ್ಗೂ ಇಂಜಿನಿಯರಿಂಗ್ ಕಾಲೇಜ್ಗೂ ಅಲ್ಲಿ ಗೌರ್ಮೆಂಟ್ ಸೀಟ್ ಇಷ್ಟು ಅಂತ ನೀಟು CET ಎಕ್ಸಾಮ್ ಪಾಸ್ ಆದವರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಇಟ್ಟು ಮ್ಯಾನೇಜ್ಮೆಂಟ್ ಸೀಟ್ ಬೇರೆ ಇಟ್ಟವ್ರೆ. ಅವು ಸ್ವಲ್ಪ ಮ್ಯಾನೇಜ್ಮೆಂಟ್ ಸೀಟ್ ಸೇರ್ಬೇಕಾದ್ರೆ ಇದಿರಬೇಕು. ಅರ್ಥ ಆಯ್ತಾ? ಅದು ಕೇಳಿ ಸತ್ಯ ಹೇಳಕ್ಕಿಲ್ಲ. ಇನ್ನು ಉಳಿದವೆಲ್ಲ ಅವು ಮ್ಯಾನೇಜ್ಮೆಂಟ್ ಸೀಟ್ ಎಲ್ಲ ವಸೂಲಿ ಸುಟ್ಟೆ. ಮೆರಿಟ್ ಕೋಟ 5% ಅಂತೆ, ಇನ್ನು ಉಳಿದಿದ್ದೆಲ್ಲ 95% ಮ್ಯಾನೇಜ್ಮೆಂಟ್ ಸೀಟು. ಪೇಮೆಂಟ್ ಕೋಟ ಗೊತ್ತಿಲ್ಲ, ಅವ್ರನ್ನ ಕೇಳಿ ಹೇಳ್ತಾರೆ. ಕಾಂಗ್ರೆಸ್ ಮೇಲೆ ಚರ್ಚೆ ನಡೀತಾ ಇದೆ, ಕಾಂಗ್ರೆಸ್ನಲ್ಲೇ ನಡೀತಾ ಇದೆ ಚರ್ಚೆ. ಯಾವಾಗ ನಾನು ಏನ್ ಹೇಳಿದ್ದೀನಿ, ಹಿಂದೆನೂ ಏನ್ ಹೇಳಿದ್ದೀನಿ ಬ್ರದರ್, ನಾನು ಹಿಂದೆನೂ ಹೋಗಕ್ಕೆ ಸಮಯ ನಾನು ಅದನ್ನೇ ಹೇಳಿದ್ದೆ. ನೋಡಪ್ಪ, ನಾನಂತೂ ಆರಾಮಾಗಿದ್ದೀನಿ. ನಿಮಗೆ ಬಹಳ ಯಾಕಂದ್ರೆ ಸರ್ಕಾರ ನಡೆಸ್ತಾ ಇದ್ದೀರಿ, ಹಲವಾರು ರೀತಿಯಲ್ಲಿ ಎಂಥವು ಟೇಪಿಗೆ ಇಟ್ಟಿಟ್ಟು ಮೆಜರ್ಮೆಂಟ್ ಇಟ್ಟು ಮಧ್ಯರಾತ್ರಿ 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿವರೆಗೂ ಕೆಲಸದಲ್ಲಿ ಬ್ಯುಸಿ ಇರ್ತೀರಪ್ಪ. ನೀವು ಅದೆಲ್ಲ ಬಿಟ್ಟು ಯಾವಾಗ ಸ್ವಲ್ಪ ಸಮಯ ಮಾಡ್ಕೋತೀರಿ, ನೀನೇ ಕೊಡಪ್ಪ, ನೀವೇ ಕೊಡಿ ಡೇಟ್ನ, ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಈಗಲೂ ಅದೇ ಹೇಳೋದು.
ನಾನು ಫ್ರೀ ಇದ್ದೀನಿ, ಯಾವ ಬೇಕಾದ್ರೂ ಬರ್ತೀನಿ ಅಂತ ಅವತ್ತು ಹೇಳಿದ್ದೀನಿ. ನಾನೇ ಬರಲ್ಲ ಅಂತ ಹೇಳಿಲ್ಲ, ಯಾಕಂದ್ರೆ ಬ್ಯುಸಿ ಅವರು, ಅವರಷ್ಟು ಬ್ಯುಸಿ ನಾವಿಲ್ಲ. ಅದರಿಂದ ಅವರು ಆ ಬ್ಯುಸಿ ಶೆಡ್ಯೂಲ್ನಲ್ಲಿ ಸಮಯ ಫ್ರೀ ಮಾಡ್ಕೊಂಡು ಬಂದ್ರೆ ನಂದೇನು ಯಾವಾಗ ಬೇಕಾದ್ರೂ ತಯಾರಿದ್ವಿ. ಇದೇನು ಸುಮ್ಮನೆ ನಾವು ರೆಡಿ ಮಾಡ್ಕೊಂಡು ಬಂದಿದ್ದೀವ? ಇದೆಲ್ಲ ಇಲ್ಲಿ 2005ರಲ್ಲಿ SEZದು ಇಡೀ ದೇಶದಲ್ಲಿ ಆಗಬೇಕು ಅಂತೇಳಿ ಕೇಂದ್ರದಲ್ಲಿ UPA ಸರ್ಕಾರ ಅವರು ಡೈರೆಕ್ಷನ್ ಕೊಡ್ತಾರೆ ಇಡೀ ದೇಶದ ಎಲ್ಲ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ. ಅದರ ಆಧಾರದಲ್ಲಿ ಹಲವಾರು ಭಾಗದಲ್ಲಿ SEZ ಝೋನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ 1,16,000 ಎಕರೆ ಭೂಮಿನ ಬೆಂಗಳೂರು ಸುತ್ತಮುತ್ತ ಅಕ್ವೈರ್ ಮಾಡತಕ್ಕಂಥದ್ದಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ನೋಟಿಫಿಕೇಶನ್ ಮಾಡಬೇಕು, ಅಕ್ವೈರ್ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಭಾಷಣ. ಕೈಗಾರಿಕಾ ಉದ್ದೇಶಕ್ಕಾಗಿ 5 ಉಪ ನಗರಗಳ ಸ್ಥಾಪನೆ, ಈ ಟೌನ್ಶಿಪ್ ಮತ್ತು SEZ ಹೆಸರಿನಲ್ಲಿ ಸರ್ಕಾರದ ನೀತಿಯನ್ನು ಸ್ಪಷ್ಟಪಡಿಸದೆ ಭಾರತ ಸರ್ಕಾರದ ಒಪ್ಪಿಗೆಯನ್ನು ಪಡೆದಿದ್ದೇವೆ ಎಂದು ವಾಸ್ತವವಾಗಿ ರಾಜ್ಯದ ರೈತ ವರ್ಗಕ್ಕೆ ಮಾರಕವಾಗುವ ಬಗ್ಗೆ. ಫಲವತ್ತಾದ ಜಮೀನನ್ನು ತೆಗೆದುಕೊಳ್ಳಿ ಅಂತ ಹೇಳಿಲ್ಲ ಸಿದ್ದರಾಮಯ್ಯ. ನನಗಿರುವ ಬ್ರೀಫನ್ನು ನಾನು ಹೇಳಿಬಿಡುತ್ತೇನೆ, ಆಮೇಲೆ ಅವರು ಮಾತನಾಡಲಿ ಅಂತ ಹೇಳಿ 2005ರಲ್ಲಿ ಒಂದು ಆಕ್ಟ್ ಅನ್ನು ಕೂಡ ಮಾಡಿದ್ದಾರೆ. ಇಲ್ಲವೆಂದು ನಾವು ಹೇಳುವುದಿಲ್ಲ. ಆಕ್ಟ್ ಮಾಡಿದ ತಕ್ಷಣವೇ ಕೇಂದ್ರ ಸರ್ಕಾರ ನಂದಗುಡಿ ಬಿಡುಗಡೆ ಮಾಡಿ ಎಂದು ಹೇಳಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಮಾಡಿ ಅಂತ ಅವರೇನು ಹೇಳಿಲ್ಲ, ನಾವು ಅದು ಹೇಳಿದ್ರು ಅಂತ ಹೇಳ್ತಾ ಇಲ್ಲ. ಯಾವ ರೈತನಾದರೂ ನಾನು ಜಮೀನು ಕೊಡುತ್ತೇನೆ ಎಂದು ಒಪ್ಪಿಗೆ ಕೊಟ್ಟಿದ್ದಾನೆಯೇ ಅವರ ಮನಸ್ಸಿಗೆ ವಿರುದ್ಧವಾಗಿ, ಅವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಾವು ಜಮೀನು ಕೊಡುವುದಿಲ್ಲ. ಅಲ್ಲಿ ತೆಂಗು ಬೆಳೆ ಇದೆ, ರೇಷ್ಮೆ ಬೆಳೆ ಇದೆ, ಭತ್ತ ಬೆಳೆಯುತ್ತಿದ್ದಾರೆ, ತರಕಾರಿ ಬೆಳೆಯುತ್ತಿದ್ದಾರೆ, ಪಶುವೋದ್ಯಮ ಇದೆ, ಪಶುವೋದ್ಯಮ ನೂರಾರು ವರ್ಷಗಳಿಂದ ಅದನ್ನು ನಂಬಿಕೊಂಡೇ ಬದುಕಿ ಬಂದಿರುತ್ತಂತವರು ಅಲ್ಲೇ ಏಕೆ ಮಾಡಬೇಕು? ಇಂದು ಈ ಕಾರಣಕ್ಕಾಗಿ ಬೆಂಗಳೂರು ಸುತ್ತ ಇಷ್ಟೊಂದು ಜಮೀನನ್ನು ಮಾಡಿಕೊಂಡು ಅವರು ಯಾರೋ ಟೌನ್ಶಿಪ್ ಮಾಡೋದಕ್ಕೆ ತೆಗೆದುಕೊಳ್ತಾರೆ. ಇದೆಲ್ಲ ಭಾಷಣ ಮಾಡ್ಕೊಂಡು ಹೋಗೋರೆ ನಮ್ಮ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಹೇಳೋದು ಅಲ್ಲಿ ಅತ್ಯಂತ ಪುಷ್ಪೋದ್ಯಮ ಬೆಳೆ ಬೆಳೀತಿದ್ದಾರೆ, ಭತ್ತ ಬೆಳೀತಾ ಇದ್ದಾರೆ, ಅಡಿಕೆ ಬೆಳೆದಿದ್ದಾರೆ, ರೇಷ್ಮೆ ಬೆಳೀತಾರೆ, ಎಲ್ಲ ಹೇಳ್ಕೊಂಡವ್ರೆ.